ಬಿಟ್ಟಿದ್ದೀರಾ? ನಾವು ನಿಮ್ಮ ಅಭಿಮಾನಿ ಕಾರಣ. R15 ಇಲ್ಲೇ ಐತೆ. ಕ್ಯಾಮ್ರಾ ಧೂಮಪಾನ, ಮದ್ಯಪಾನ, ಪ್ಲಾಸ್ಟಿಕ್ ಅಡಿಗೆ ಮಾಡುವುದನ್ನು ನಿಷೇಧಿಸಲಾಗಿದೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸ್ನೇಹಿತರ, ಬೆಳಗಿನ ಜಾವ 4:43 ರೀಚ್ ಆದ್ವಿ ತಾಳ್ಬೆಟ್ಟಕ್ಕೆ. ಇಲ್ಲಿಂದ ಇನ್ನು 17 ಕಿಲೋಮೀಟರ್ ಇದೆ ಮಲೆ ಮಹದೇಶ್ವರನ ಬೆಟ್ಟ, ದೇವಸ್ಥಾನ. ಹುಡುಗರೆಲ್ಲ ಎಲ್ಲ ಹಾಕವ್ರೆ. ಓ ಮರಾರ ಮಹಾದೇವ್. ಇಲ್ಲಿಂದ ಇನ್ನು 17 ಕಿಲೋಮೀಟರ್ ಐತಲ್ವ. ಏನು ರೋಡ್ ಹಿಂಗೆ ಐತೆ ಮೇಲವ್ರಿಗೂ? ಇದು ಇದ್ಯಾ ಘಾಟ್ ಸೆಕ್ಷನ್? ಊಟಿಗೆ ಕರ್ಕೊಂಡು ಹೋಗ್ತೀನಿ ಇರು, ಬಾಯಿಗೆ ಬರ್ತವೆ. ಹಾಂ, ಹ್ಞೂ, ಅದೂ 70 ತಿರುವು. ರೋಡ್ ಚೆನ್ನಾಗಿಲ್ಲ. ಇದು ರೋಡ್ ಚೆನ್ನಾಗಿದ್ರೆ ಬೇಜಾರಾಗಲ್ಲ. ನಡೀರಿ, ಕಾಫಿ ಟೀ ಏನಾದ್ರು. ಇಲ್ಲೇ ವಿಭೂತಿಯಲ್ಲೇ ಅಳಿಸ್ಕೊಬಿಟ್ಟವ್ರು ಇವರು ಹುಡುಗರು. ಹಾಂ, ನಮ್ದು ಹಾಕ್ಸ್ಕೊಂಡ್ರೆ ಇರಲ್ಲ ಇಲ್ಲಿ. ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಾ? ಸ್ನ್ಯಾಪ್ ಹಾಕ್ಬೇಕಾ? ನೆಟ್ವರ್ಕ್ ಸಿಗಲ್ವಾ? ಮತ್ತು ಇನ್ನು ಇಲ್ಲಿಂದ ಸ್ನ್ಯಾಪ್ ಹಾಕ್ತೀರಾ? ನಾನು ಒಂದು ಫೋಟೋ ತಗೋತೀನಿ ಇದು. ಹೋಗು. 5 ಕ್ಯಾಶ್ ಇದೆ. ಕ್ಯಾಶ್ ಮಾಸ್ಟರ್ ಇಲ್ಲೇ ಇದ್ದಾರೆ. ಕಾಫಿ ಅಕ್ಕ? ಟೀ ಮಾತ್ರನಾ? ಓಯ್ ಅಕ್ಕ, ಮೇಲೆ ಪೆಟ್ರೋಲ್ ಬಂಕ್ ಇದೆಯಾ? 1.2 ಹೌದು, 4 ಐತಿ. ನಮ್ಮ ಕರ್ನಾಟಕ ಪಕ್ಕ ಓ, ನಮ್ಮ ಬಾಸ್ ಅವ್ರೆ. ಓಯ್ ಬಾಸು, ಹೆಂಗೆ ಎಲ್ಲೋದ್ರು? ನಡೀರಿ, ಮ್ಯಾಲೆ ಬರ್ತಾರ ಬಾಸ್, ನೋಡೋಣ. ಉಗೇ ಮಾದಪ್ಪ, ಉಗೇ, ಹೋಗೋಣ ಬನ್ನಿ. 12 ವರ್ಷಗಳ ನಂತರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮತ್ತೆ ಬರ್ತಾ ಇದ್ದೀನಿ. ಬೈಕಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅಪ್ಪ, ಏನು ಗುರು ರೋಡ್ ಇದು. ರೋಡ್ ಯಾಕೆ ಹಿಂಗಾಗಿದೆ ಗುರು? ನೈಟಲ್ಲಿ ಏನು ಕಾಣಿಸ್ತೈತೋ ಬಿಡ್ತೈತೋ ಗೊತ್ತಿಲ್ಲ. ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಬೆಳಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ, ನೋಡ್ಕೊಳ್ಳಿ. ನನ್ನ ಅಜ್ಜಿ ಇದಪ್ಪ ಕರ್ವಂದ್ರೆ.
ಯಾರಿಗೂ ಕೋಳಿನ ಇವು ಹಾಂ ನೈಟ್ ಹೊತ್ತು ಕೋಳಿನ ಹಾಕೊಂಡು ಹೋಗ್ತವ್ರೆ. ಬೆಳಗಿನ ಜಾವ 5 ಕಾಲ್ ವ್ಯೂ ನೋಡ್ ಗುರು ಹೆಂಗೈತೆ. ಹಾಂ ಗುಣ ಕೇವ್ ಐತಂತ ಇಲ್ಲಿ. ಗುಣ ಕೇವ್ ಫಿಲಮ್ ನೋಡಿಲ್ಲ ಮಂಜು ಮೇಲ್ ಬಾಯ್ಸು ನೀನ್ ನೋಡ್ದ? ಈ ರೋಡ್ ಇದು ಹಾಂ ರೋಡು ಮಸ್ತಾಗೈತಲ್ವ ಮಗ ವಿವೋ. ನೋಡು ಕಾರ್ ಬಂತು, ಇದು ಟಾಟಾ AC ಬಂತು ನೋಡಲ್ಲಿ. ಐದು 21 ಆಯ್ತು ಗುರು. ಓಯ್ ಬ್ರೋ ನಿಧಾನ. BS7 ಅನ್ಸುತ್ತೆ ಅದು. ಸರಿ ಹೊಲ್ಡನ್ ನಡೀರಿ, ಟೈಮ್ ಆಯ್ತೈತೆ. ಓಯ್ NS ಅವ್ರು ಹೋಯ್ತವ್ರು ಆಗ್ಲೇ. ಅವರಲ್ವಾ? ಒಗ್ಗೋ ಎಲ್ಲ ಅಬ್ಸರ್ವ್ ಮಾಡ್ಬಿಟ್ಟಿದ್ದೀರಾ. ಹಾ ಬರ್ರಿ ಹೋಗೋಣ. R15 ಇಲ್ಲೇ ಐತೆ. ಬಸ್ ಬೇರೆ ಬತ್ತೈತೆ. ಇದು ಈ ಕಡೆ ಇದು ಓ KSRTC. ಹಾಂ ತಮ್ಮೇಲೆ ಹಾಕಕ್ಕೆ ಚೆನ್ನಾಗಿರ್ತೈತಿವಲ್ಲ ಬನ್ನಿ ಹೆಲ್ಮೆಟು. ಹಾಂ ನೋಡು ಇಂಥ ಸ್ಥಳಕ್ಕೆ ಬಂದಿರ್ಟಲ್ಲ ಹೊಡೆಯತ್ತಾರ. ಹೋಗಪ್ಪ ಏನು ಮಾಡೋಣ ಇಂಥವ್ರಿಗೆ. ಆಯ್ತು ಹೋಗೋಣ. ಹಾಂ ತಿಕ್ಕಿಟ್ಕೊಂಡು ಯಾಕೆ ಹೋಯ್ತಾ ಇದ್ದೀನಿ ನೀನು ಬೆಟ್ಟನ? ಇನ್ನೂ ಒಂದು ಸ್ವಲ್ಪ ಲೇಟಾಗಿ ಬಂದರೆ ಒಳ್ಳೆ ವ್ಯೂ ನೋಡ್ಬೋದಾಗಿತ್ತಿದು ಅಲ್ವಾ? ಮುಗೀತಲ್ವ ಅಷ್ಟೇ ಬೆಟ್ಟ? ಹಾಂ ಅಷ್ಟೇನಾ? ಯಾರು ಪಾಪ ನಡ್ಕೊಂಡು ಹೋಗ್ತವ್ರಲ್ಲ ಗುರು. ಸೊ ಫೈನಲಿ 12 ವರ್ಷಗಳ ನಂತರ ಮತ್ತೆ ಈ ಅಪ್ಪನ ದರ್ಶನ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಟಿಕೆಟ್ ತಗೋಬೇಕು ಅನಿಸುತ್ತೆ. ಹುಡುಗರು ಬರ್ತಾರೆ ಇರು. ಇನ್ನೇ 2 ಅರ್ಧ ಬಿಡಿ ಹಂಗೆ. 2 ಇನ್ನು 3 ಗಾಡಿ 3 30 ಕೊಡು. 30 ಧೂಮಪಾನ ಮದ್ಯಪಾನ ಪ್ಲಾಸ್ಟಿಕ್ ಅಡಿಗೆ ಮಾಡುವುದನ್ನು ನಿಷೇಧಿಸಲಾಗಿದೆ. ವಸತಿ ಗೃಹ ಎಲ್ಲ ಇಲ್ಲಿ ಹಾಕೋರಲ್ಲ ಮಗ. ವಸತಿ ಗೃಹ ಅಂತ ಇಲ್ಲೆಲ್ಲ ಹಾಕವ್ರೆ. ಲೋಕ ರೂಮ್ಗಳೆಲ್ಲ ಮಗ
ರೂಮ್ಗಳು ಎಲ್ಲವೆ? ಯಾವ ಕಡೆಗೆ? ಮತ್ತೆ ಇವರೆಲ್ಗೆ ಹೋಗ್ತಾವ್ರೆ? ಎಲ್ಗೆ ಹೋಯ್ತಾ ಇರೋದೀಗ? ಹಿಂಗೇನಾ? ಲಾಡು ಬೇರೆ ಕೊಡ್ತಾರ ಇಲ್ಲಿ? ಹಾಂ, ಓ ಲಾಡು ಸ್ಮೆಲ್ ನೋಡಿ ಹೆಂಗ್ ಬರ್ತೈತೆ. ಬೆಳಗ್ಗೆ ಒಳ್ಳೆ ಶ್ಲೋಕ ಹಾಕೋರ್ ಗುರು. ಎಕ್ಕಡೆ? ಗ್ರಾಮೀಣ ಕೂಟ ಅಣ್ಣ, ಸಾರಿ. ರೂಮ್ಸ್ಗಳ್ಗ ಶ್ರೇಷ್ಠ ನಿಲಯ ಕುಟೀರಗಳು ಹಾಗೂ ಕಲ್ಯಾಣ ಮಂಟಪ ಇವೇನಾ ರೂಮ್ಗಳು? ನಮಗೆ ಒಂದು 2 ಅವರ್ ಇದೋ ಹಂಗೆ ಸಾಕಪ್ಪ. ಅಲ್ಲ, ನಮ್ಗೊಂದು 2 ಅವರ್ ಇದೋ ಹಂಗೆ ಸಾಕು. ಅದು ನಂಬರ್ ಪ್ಲೇಟ್ ಎತ್ತಲ್ಲ. ಗುಣ ನಂಬರ್ ಪ್ಲೇಟ್ ಎತ್ತು. ಡೈರೆಕ್ಟ್ ಟಚ್ ಆಯ್ತೈತೆ. ನಡಿ, ಗಾಡಿ ತಗೊಂಡು ಒಳಗಡೆನೆ ಹೋಗೋಣ. ಹೌದಾ? ನಾವು 12 ವರ್ಷದ ಹಿಂದೆ ಬಂದಿದ್ದು, ಅಲ್ಲೇ ಪಾರ್ಕಿಂಗ್ ಹತ್ರನೇ ಮಲಗಿದ್ದು ಹೋಗಿದ್ದು. ಅವಾಗ ಸ್ನಾನ ಎಲ್ಲಿ ಮಾಡಿದ್ವು ನೆನಪಿಲ್ಲ ಕಣಲ್ಲೋ. ನೋಡಿ, ಈ ಥರ ಮಲ್ಕೊಂಡಿದ್ದು ಟಾಟಾ ಎಸಿಲೇನೋ ಬಂದಿದ್ದು 12 ವರ್ಷದ ಹಿಂದೆ. ಇವಾಗ ಬೈಕಲ್ಲಿ. ಹಾಂ, ರೂಮಿನ ಹುಡುಕಾಟದಲ್ಲಿ ನಾವು ನೋಡೋಣ ಬಾ, ಎಲ್ಲಿ ಕರ್ಕೊಂಡೋಗ. ಹಾಂ, ಇದೇನು ಮಂಡೆ ತೆಗ್ಸೋದಾ? ಸ್ನಾನ ಇಲ್ಲೇ ಮಾಡ್ಕೊಬಿಡೋಣ. ಕಲ್ಯಾಣಿಲಿ ಸ್ನಾನ ಇಲ್ಲೇ ಮಾಡ್ಕೊಬಿಡೋಣ. ಇಲ್ಲ, ರೂಮ್ ಬೇಕು. ರೂಮ್ ಹೆಂಗೆ ಬಿಡಲ್ಲ ಇನ್ನೇನಕ್ಕೆ ಅಲ್ವಾ? ರೂಮ್ ಮಾಡ್ಬೇಕ ಇವಾಗ. ದರ್ಶನಕ್ಕೆ ಹೋದಾಗ ಹಾಂ, ರೂಮ್ ಏನಕ್ಕೆ? ದರ್ಶನಕ್ಕೆ ಹೋದಾಗ ಎಲ್ಲಿಡೋಣ ಬ್ಯಾಗ್ಗಳು? ಅಲ್ಲೇ ಇಡೋದು, ಟೋಕನ್ ಕೊಡ್ತಾರೆ. ಹೌದಾ? ಕ್ಯಾಮ್ರಾ ಹಾಂ, ಕಳ್ರ ಅವರಲ್ಲ. ಹಾಂ ಹಾಂ ಹಾಂ. ಹಲೋ, ಬಿಸಿನೀರಾಗ ಸ್ನಾನ ಮಾಡ್ತೀರ ನೀನು? ಶಿಶಿ ನೀನು? ಅಲ್ಲ, ಇಲ್ಲೇ ತಣ್ಣೀರ ಇದ್ರಾಗೆ ಮಾಡೋಣ ಅಂದರೆ ಇಲ್ಲೇ ಮಾಡೋಣ. ಕಲ್ಯಾಣಿ ಆಳ ಇಲ್ವಾ? ಆಳ ಇಲ್ವಾ? ಅಷ್ಟೇನೇ ಇರೋದು. ಮುಳುಗಲ್ ಯಾರು? ಗುಣ ಏನಿಲ್ಲ, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ. ಎಲ್ಲ ಹಾಳ ಐತಲ್ಲಿ, ಅಲ್ಲೇ ಇಲ್ಲ ಎಲ್ಲ.
ಮಾಡ್ತೀರಾ? ಹಾಂ ಏನು ಈ ರೂಮ್ಗಳು ರೂಮ್ ಅದೇ ಅಲ್ಲಿ ಟೋಕನ್ ಕೊಟ್ಟು ಕೊಡೋಣ ಬರ್ರಿ. ಅಲ್ಲೇ ಕೊಡೋಣ ರೂಮ್ ಬೇಡವಾ? ಸುಮ್ಮನೆ ರೂಮ್ ವೇಸ್ಟ್. ಬೇಡ ಅಂದರೆ ಏನು ರೂಮ್ ಬಿಸಿನೀರಲ್ಲಿ ನೀವು ಮಾಡಂಗಿದ್ರೆ ಮಾಡ್ರಿ, ನಾವು ತಣ್ಣೀರಲ್ಲೇ ಮಾಡ್ತೀವಿ. ಇಲ್ಲೇ ಮಾಡ್ತಾ ಹ್ಞೂ ಇನ್ನೇನು ಮಾಡೋಣ? ಹಾಂ ಬಿಸಿನೀರು ಎಲ್ಲಿ? ಇಲ್ಲೇ ಮಾಡ್ತಾರಂಗಿಲ್ಲ. ಬೇಡ ಬರ್ರಿ, ಬಿಸಿನೀರಲ್ಲಿ ಮಾಡ್ಬಿಡೋಣ. ಅಲ್ಲಿ ಇಷ್ಟು ಚೆನ್ನಾಗಿ ಮಾಡಿರ್ತಾರೆ, ಆಮೇಲೆ ಮಿಸ್ ಆಗಿ ಹಾಂ ಯಾಕೆ ಬೇಕು? ನಿಂಗೆ ಆಸೆ ಇದ್ರೆ ಹೋಗಿ ಮಾಡ್ಕೋ, ಪರವಾಗಿಲ್ಲ. ಈ ಚಳಿಗೆ ಬೇರೆ ಆ ಸೇದ್ಗಂತಾವ ಅಲ್ಲಿ ಹಿಡಿದ್ರೆ. ಬರೀ ಗಾಡಿಗಳು ಎತ್ತಿಲ್ಲ ಅಲ್ಲಿಗೆ. ನಡಿ ಟೈಮ್ ಐತೈತೆ. ಹ್ಞೂ ಎಲ್ಲ ಇದೆ ಉಚಿತವಾಗಿ. ಎಲ್ಲಿ? ನೀರಲ್ಲಿ ಏನು ಒಂದು 5 ನಿಮಿಷ ಅಷ್ಟೇ. ನೀರೊಳಗಡೆ ಹೋಗ್ರೆ ನೀರಿಂದ ಇಟ್ಕೊಳ್ಳೋದಿಲ್ಲ. ಬಿಚ್ಕೊಬಿಡೋಣ ಮತ್ತೆ. ನೋಡಿ ಜನ ಹೋಯ್ತವ್ರು ಸಿಕ್ಕಾಪಟ್ಟೆ. ಸೊ ಸ್ನೇಹಿತರೆ, ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದ್ದಾರೆ ಸ್ನಾನ ಮಾಡ್ಕೊಂಡು. ನೋಡಪ್ಪ ಹೆಂಗೆ ರೆಡಿ ಆಗೋರೆ, ಒಬ್ಬೊಬ್ರು ಒಂದೊಂದು ಅದ್ಭುತ. ಬರ್ರಿ ಒಂದು ಸಾಕು. ಗಾಡಿ ಇಲ್ಲೇ ಇಲ್ಲ, ಬೇಡ ಎತ್ಕೊಳ್ಳೋಣ. ತಿರ್ಗಾ ಇಲ್ಲಿ ಬತ್ತೀಯಾ? ಮತ್ತೆ ಎತ್ಕೊಂಡೋಗ್ಬಿಡಮ್ ಬರ್ರಿ. ಇದು ಮಾಡಿಲ್ಲ, ಗಾಡಿ ಓಡಿಸ್ತೇನು? ಬೇಡ ನಡಿ. ತಗ ನೀನು ಹಂಗೆ ಮಾತಾಡ್ಕೊಬ. ಹಿಂಗ ಮಾಡು. ಹಿಂಗೆ ಮಾಡೋದು ಇವಾಗ ತೋರಿಸ್ರಿ 25. ಇಲ್ವಾ ಅಂತ ಬಂದ್ರೆ ಇಲ್ಲಿಗೆ ಇವನೇ ಗುಣ ಅಂತಂದ್ರೆ ಇವನೇನೆ. ಬಂಡೆ ಪಕ್ಕದಲ್ಲಿಂದ ಇದು ಬರ್ತಾನೆ. ಹಂಗೆ ಹಿಡ್ಕೊಂಬ, ಹಿಂಗೆ ತೋರಿಸ್ಕೊಂಡಿದ್ದು. ಹಾಂ ಕೂತ್ಕೊಂಬೋದ? ಏನು ಕೂತ್ಕೊಂಬೋದ ಅಂದೆ. ಬ್ಯಾಗ್ ಇಟ್ಕೊಂಡು ಮುಂಚಿಕೊಳ್ಳ ಬ್ಯಾಗು. ಹಾಯ್. ಏನಾರ ಬಿಟ್ಟಿದ್ಯಾ? ನೀವೇನಾರು ಬಿಟ್ಟಿದ್ದೀರಾ? ಅಲ್ಲಿ ಚೆನ್ನಾಗಿ ಕಾಣಿಸ್ತಿದ್ಯಾ? ಏಯ್ ಗಾಡಿ ಕಳಿಸ್ತೀರಾ? ಸಂಡೆ ಆದ್ರಿಂದ ಹೆವಿ ಜನ ಗುರು, ಜನ ನಾವು ನಿಮ್ಮ ಅಭಿಮಾನಿ ಕಾರಣ. ಎಕಡೆ ಹೋಗ್ಬೇಕಾ? ಇಲ್ಲೇ ಎಲ್ಲ ಲಾಕರ್ ಅಂತ. ಎಲ್ಲ ಲಾಕರು ಅಲ್ಲ, ಲಾಕರ್ ಲಾಕರ್ ಇಲ್ಲಿ ನಡಿ. ಮತ್ತೆ ನಡಿ ಬಾ, ನನಗೆ ಗೊತ್ತಿರೋ ಬಾ ನಿಮಗೆ.
ಅವನೇ ಗುಣ ಅಂದರೆ ಇಲ್ಲಿ ಅಮ್ಮ ಇಲ್ಲಿ ಕಿತ್ತಾಡ್ಬೇಡ. ಹಾಂ ಹಾಂ ಹೆಲ್ಮೆಟ್ ಬಲ ಬಿಟ್ಕೊಡಿ. ಹಾಂ ಗೇಟ್ ನಂಬರ್ 3 ಹೋಗ್ಬೇಕು. ಪೂಜೆ ಸಾಮಾನು ಬೇಕಾದ್ರೆ ತಗೊಳ್ಳಿ. ಲಗೇಜ್ ಅಲ್ಲಿ ಇಕ್ಕೋದು. ಲಗೇಜ್ ರೂಮಲ್ಲ ಇಲ್ಲ ಅಣ್ಣ. ಪೂಜೆ ಸಾಮಾನು ಬೇಕಾದ್ರೆ ತಗೊಳ್ಳಿ. ಎಲ್ಲ ಮಡಿಬಿಡಿ. ಲಗೇಜು ಮಡಿಬಿಡಿ ನಮ್ಮ ಅಂಗಡಿ ಹತ್ರ. ಪೂಜೆ ಮಾಡ್ತೀಯಾ? ಪೂಜೆ ಮಾಡ್ತಾರೆ ಎಲ್ಲಿ ಕಂತೆ ಅವನೆಲ್ಲ. ಅದಕ್ಕೆ ಒಂದು ಪೂಜೆ ಸಾಮಾನು ತಗೊಳ್ಳಿ. ಎಲ್ಲ ಮಡಿಬಿಡಿ. ನೋಡ್ಕೋತೀವಿ ಬೇಕಾದ್ರೆ. ಟೋಕನ್ ಕೊಡ್ತಾರೆ ಅಂದಲ್ಲ ಊಟಕ್ಕೆ. ಪೂಜೆ ಮಾಡ್ತೀರಾ? ಇಲ್ಲ ಪೂಜೆ ಮಾಡ್ಕೊಂಡು ಎಲ್ಲಿಗೆ ನಾನು ಪೂಜೆ ಸಾಮಾನು ತಗೊಂಡೋಗಿ ಅಣ್ಣ. ನವೀನ ಎಲ್ಲಿ ಲಗೇಜ್ ಬೇಕಾದ್ರೆ ನೋಡ್ಕೋತೀವಿ ಅಣ್ಣ. ಬೇಕಾದ್ರೆ ಒಂದು ಅಲ್ಲ. ಪೂಜೆ ಸಾಮಾನು ತಗೊಳ್ಳಿ. ನಾವು ಮನೆಗೆ ಹೋಗಲ್ಲ ಇನ್ನೂ 2 ದಿವಸ. ಲಗೇಜ್ ಇಕ್ಕತ್ತೀರಾ? ಒಳಗಡೆ ಪೂಜೆ ಮಾಡ್ಕೊಡ್ತಾರೆ. ಸರಿ ಬರ್ರಿ. ತಗೊಳ್ಳಿ ಅಣ್ಣ. ಬನ್ನಿ. ಪೂಜೆ ಸಾಮಾನು ನಾವು ಎಲ್ಲಿ ಕಾಣೋಣ ಗುಣ ಹೇಳಲ್ಲ ಅವ್ರಿಗೆ. ಒಳಗಡೆನೆ ಮಾಡ್ಕೊಡ್ತಾರೆ. ಓ 3 ದಿನ ಮನೆಗೆ ಹೋಗಲ್ಲ. ಕೋದಿ ಗಿದಿಗ ಜೋರ್ ಪೂಜೆ ಮಾಡಿ ಕೋದಿ ಗಿದಿ ಗೋ. ಇಲ್ಲೇನಾ ಲಗೇಜ್ ಇಕ್ಕೋದು? ಪಾದರಕ್ಷೆ ಬಿಡುವ ಸ್ಥಳ, ಸ್ವಚ್ಛತೆಯನ್ನು ಕಾಪಾಡಿ. ಟೋಕನ್ ಕೊಡ್ತಾರಾ? ಬ್ಯಾಗ್ಗಳು ಕೊಡೋದು. ಒಂದು ಬ್ಯಾಗ್ಗೆ ಒಂದು ಬ್ಯಾಗ್ 20. ಒಂದು ಬ್ಯಾಗ್ 20. ಇನ್ನೇನು ಮಾಡೋದು? 120 ಎಂದೆ. ಇನ್ನೇನು ಹೆಲ್ಮೆಟ್ ಫ್ರೀನಾ? ಹೆಲ್ಮೆಟ್ಗೆ 10 ರೂಪಾಯಿ ಅಂತ. ಒಂದು ಬೈಕಲ್ಲೇ ಕೊಡು. ಹಾಂ ಹೆಲ್ಮೆಟ್ ಬೇಕಾದ್ರೆ 10 ರೂಪಾಯಿ ಕೊಡು. ಬ್ಯಾಗಿಗೆ 20 ರೂಪಾಯಿ. ಹಾಂ ಕಡಿಮೆ ಮಾಡ್ಕೊಳೋಣ. ಕಡಿಮೆ ಮಾಡ್ಕೊಳ್ಳೋಣ. 108 ಬ್ಯಾಗು. 908. ಇಲ್ಲೇ ಶೂಗಳೆಲ್ಲ ಇಲ್ಲೇ. ಶೂಗಳು ಫ್ರೀನಾ? ಅದು ಫ್ರೀನಾ? ಅವು 2 ರೂಪಾಯಿ 5 ರೂಪಾಯಿ ಇರ್ತದೆ. ಬ್ಯಾಗ್ ಕೊಡು. ಎಲ್ಲ ನಿಮ್ಮ ಬೇಕಾಗಿಲ್ಲ ಅಲ್ಲಿ. ಕೊಡೋ ಕೊಡೋ ಇರ್ತಾರೆ. ಅದು ನಮ್ಮ ಶಿಶಿಗೆ ಅನ್ವಯಿಸ್ತದೆ. ಧೂಮಪಾನ, ಮದ್ಯಪಾನ, ಪ್ಲಾಸ್ಟಿಕ್ ಅಡುಗೆ ಮಾಡೋದನ್ನು ನಿಷೇಧಿಸಲಾಗಿದೆ. ಇದು ನಮ್ಮ ಶಿಶಿಯವ್ರಿಗೆ ಅನ್ವಯಿಸುತ್ತೆ. ಅವನೇನೋ ಮಾತಾಡ್ತಿಲ್ಲ. ನನ್ನ ಚಂಗ್ ಹೊಡಿತಾನೆ ಗಾಡೀಲಿ. ಶೂ ಬಿಚ್ಚಿದಲ್ಲ. ಶೂ ಬಿಚ್ಚಬೇಕಾ? ಇನ್ನೇನು ಬಿಚ್ಚಲ್ವಾ? ಶಿಶಿ ಕೋಪ ಏನಿದ್ರು ಗಾಡಿ ಮೇಲೆ ತೋರಿಸ್ಬೇಡ. ನನ್ನ ಮೇಲೆ ತೋರಿಸು. ಆಮೇಲೆ ನಿದ್ದೆವಾಗಿ ಬಿದ್ದೀಯಾ? ಶೂ ಬಿಚ್ಚ. ಓ ಇದು ಊಟದ್ದಾ? ಏನು ಗುರು ಇಷ್ಟೊಂದು ಜನ ನಿಂತವ್ರು ಆಗ್ಲೇ? ಬೇಡ ಬೇಗ ನಡೀರಿ ಊಟ ಮಾಡ್ಕೊಂಡು. ಕಲ್ಯಾಣ್, ಊಟ ಮಾಡೋದಲ್ಲಿ ನಾವು 12 ವರ್ಷಗಳ ನಂತರ ಇಲ್ಲಿ ಬಂದಿದ್ದೀವಿ. ಈ ಸ್ಥಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನೀವು ಇಲ್ಲಿ ರೀಸೆಂಟಾಗಿ ಬಂದು ಹೋಗಿದ್ಯಾ? ಇದ್ರ ಬಗ್ಗೆ ಸ್ವಲ್ಪ ವಿವರಿಸಪ್ಪ ನಮಗೆ. ಒಳ್ಳೇದು ಮಾಡಿದ್ರೆ ಸಾಕು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಸರಿ, ಇಷ್ಟೊಂದು ಜನ ಇವತ್ತು ಯಾಕೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ವಿಡಿಯೋ ರೆಕಾರ್ಡೆಲ್ಲ ಹೇಳಿಲಿ. ಒಂದ್ಸಲ ಅವ್ರನ್ನ ಆಡಿಯನ್ಸ್ನ ಕೇಳ್ಬೇಕು. ಆಡಿಯನ್ಸು ಕೇಳ್ಬೋದು, ಬಟ್ ಇಲ್ಲೆಲ್ಲ ಊಟಕ್ಕೆ ಕೂತವ್ರು, ಅವ್ರನ್ನೆಲ್ಲ ಮಾತಾಡ್ಸ್ಬೇಕಲ್ಲ ನಾವು. ಇಲ್ಲೋಡು ಊಟಕ್ಕೆ ಕ್ಯೂ ನಿಂತಿಲ್ವಾ ಇಲ್ಲಿ? ವಾಯ್ಸ್ ಎಲ್ಲರೂ ಬರ್ತಾ ಇದ್ದೀರಾ? ಹಿಂದೆ ಬರಲಿ. ನಲ್ಲಿ ಏಕೆ ಕಾಲು ತೊಳೆಯಕ್ಕ? ಅಲ್ಲಾಯ್ತು ಬರೋ. ಏನು ಜನ, ಇಷ್ಟೊಂದು ಜನ ಕ್ಯೂ ನಿಂತವ್ರು ಆಗ್ಲೇ. ಗೋ ನಾಯಿಗಳು ನೋಡು ಆಡ್ತಾವ.
ಇಲ್ಲೇ ಬಿಡ್ಬೋದಾಯ್ತಲ್ಲ. ಹೆಂಗೆ ಉಳಿಸೇವೆ ಇದಕ್ಕ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವ್ರಗ ಇಲ್ಲಿ ಮಾಡ್ತಾರೆ ನೋಡಿ, ಮದುವೆ ಆದ್ರೆ ಮಾಡ್ತೀನಿ ಅಂತ ಮಾಡಿದ್ರು. ಹೌದಾ? ಒಳ್ಳೆ ಹುಡುಗಿ ಸಿಕ್ಕಾರೆ ಅದಕ್ಕೆ ಮಾಡ್ತಾರೆ. ಹಾಂ ಹಾಂ. ನಮ್ಮ ಶಿಶಿ ಥರ. ಓ ಕಲ್ಯಾಣ್ ಇರಪ್ಪ, ಬತ್ತೀವಿ ನಾವು ಇದೀವಿ ಅಂತ ನೆನಪಿರ್ಲಿ. ಎಲ್ಲ ಒಟ್ಟಿಗೆ ಬರ್ರಿ. ಹಾಂ, ಇಲ್ಲಿ ಕ್ಯಾಮ್ರಾದಾಗ ಎಲ್ಲ ನೋಡ್ತಾ ಇರ್ತೀವಿ ನಾವು, ರೆಕಾರ್ಡ್ ಆಯ್ತೈತೆ. ಗುಣ, ನೀನು ಎಷ್ಟು ಸತಿ ಬಂದಿದ್ದೆ ಇಲ್ಲಿಗೆ? ಇದೇ ಫಸ್ಟ್ ಟೈಮು. ನಿನ್ನ ಅನಿಸಿಕೆ ಹೇಳ್ಬೇಕು ಇವಾಗ ನಮಗೆ. ಜನ ಎಲ್ಲೋದ್ರು ಕ್ಯೂನ. ಕ್ಯೂವಲ್ಲಿ ನಿಂತು ದರ್ಶನ ಮಾಡಿದ್ರೆ ನಾವು ಇವ್ರನ್ನ ಇಂಟರ್ವ್ಯೂ ಮಾಡಲಿಲ್ಲ ನಾವು. ಇವ್ರನ್ನ ನಾವು ಇಲ್ಲ ಆನೆ ಇಲ್ಲ. ಓ ಇದು ರೀಲ್ಸ್ ಎಲ್ಲ ನೋಡಿದ್ವಿ. ನಾವೊಂದು ರೀಲ್ಸ್ಗೆ ಹಾಕೋಬೇಕಿದ್ದು ವಿಡಿಯೋನ. ಅಲ್ಲೇ ಇದ್ಬಿಡಕ್ಕೆ ನಾವು. ಬಾಳೆಹಣ್ಣಡಗಾಗೆ ಸಿಪ್ಪೆಯ ತೆರಸಾಗೆ ಬಡಲೆ ಬಂದಾಗೆ ಮಗನಿಗೆ ನಡಿ ನಡಿ ಗುಡಿಗೋಗುವ ಮಾದೇವ, ನಡಿ ನಿನ್ನ ನಿಧಿಗೋಗುವ. ಬೇಕಾಗಿದ್ದಾಗ್ತದೆ. 65 ವರ್ಷ ಮೇಲ್ಪಟ್ಟವರು ರಾಜಗೋಪುರ ಒಳಭಾಗದಲ್ಲಿ ಬೇಕಾಗಿದ್ದಾಗ್ತದೆ. 65 ವರ್ಷ ಮೇಲ್ಪಟ್ಟವರು ರಾಜಗೋಪುರ ಒಳಭಾಗದಲ್ಲಿ ಬೇಕಾಗಿದ್ದಾಗ್ತದೆ. ಅಂಗವಿಕಲರು ಮಾತ್ರ ಗೇಟ್ ನಂಬರ್ 4. ದೇವಸ್ಥಾನಕ್ಕೆ ಬರ್ತಾರೆ, ಅವನೇನ ಬಟ್ಟೆ ಏನು ಹಾಕೋತಾರೋ ಏನೋ ಒಂದು ಗೊತ್ತಿಲ್ಲ. ಎಲ್ಲ ಕಾಣ್ತದೆ. ಕಾಕಳ್ದೇನೆ ಬರ್ಬೋದಪ್ಪ. ಅಜ್ಜಿ ಬೇಡ ಅಜ್ಜಿ, ಏನೋ ಕೊಡ್ಲಾ ಅಂದ್ರೆ ಬೇಡ ಅಂದೆ. ದರ್ಶನ ಚೆನ್ನಾಗಾಯ್ತು. ಹಾಗೆ ಸಂಡೇ ಆದ್ರಿಂದ ಫುಲ್ಲು ಜನ ಗುರು. ಏನು ಜನ ಅಂತೀರಾ? ನೋಡುವ ಹಿಂದೆಗಡೆ ತಿರುಗಿಸಿ ನೋಡಿಸ್ತೀನಿ ಈಗ. ಎಷ್ಟು ಗಂಟೆ ಆಗಲಿ ಇವಾಗ? 8 ಗಂಟೆ ಆಗೈತೆ. ಬೆಳಗ್ಗೆ 5 ಗಂಟೆಯಿಂದ ಫುಲ್ ಜನ ಅಂದರೆ ಜನ. ಊಟಕ್ಕೆ ನೋಡ್ಬೋದು, ಊಟಕ್ಕೆ ಎಷ್ಟು ಜನ ನಿಂತಿದ್ದಾರೆ. ಯಾಕೆ ಊಟಕ್ಕೆ ಹೆವಿ ಜನ ಗುರು. ಇನ್ನೂ ಬರ್ತಾನೆ ಅವರೇ. ಇವತ್ತು ನಾಳೆ ಫುಲ್ಲು ರಶ್ಶು ಜನ ಅಲ್ವಾ? ಊಟಕ್ಕೆ ನಿಂತ್ಕೊಂಡ್ರೆ 2 ಗಂಟೆ ಆಯ್ತಿತ್ತು ನಾ ಇಲ್ಲೇ ಊಟ. ಅಷ್ಟು ಜನ ಅವ್ರೆ. ಈ ಬೇಡ ನಡಿಯಪ್ಪ. ಇನ್ನ ಜನ ಸಾಗರ. ಮಂದೆ ಜನ ಬರ್ತಾವ್ರೆ. ನಾವಿನ್ನೂ ಬೇಗ ಇನ್ನೂ ಕರೆಕ್ಟಾಗಿ 8 ಗಂಟೆ ದರ್ಶನ ಆಗುತ್ತೆ. ಇದೇನು ದೇವಸ್ಥಾನ ಅನ್ಕೊಂಡವ್ರು ಇಲ್ಲ ಮನೆ ಬಟ್ಟೆ ಒಣಗಾಕೋದು ಅಂದ್ಕೊಂಡವ್ರು ಗೊತ್ತಿಲ್ಲ. ಗುಣ ಏನೋ ನಿಲ್ಲೇ ಸ್ವಲ್ಪ ಜನಗಳಿಗೆ ಅರ್ಥ ಮಾಡ್ಸಲಿ. ದೇವಸ್ಥಾನ ಮುಂದೆ ಹಿಂಗೆಲ್ಲ ಮಾಡೋದು ತಪ್ಪಲ್ವನ ಗುಣಲಿ. ಇಲ್ಲಿ ನೋಡಿದ್ರೆ ಸ್ವಚ್ಛತೆ ಕಾಪಾಡಿ ಅಂದರೆ ಇಲ್ಲಿ ನೋಡ್ರೆ ಬಟ್ಟೆ ಎಲ್ಲ ಒಣಗಾಕೊಂಡು ಸ್ವಚ್ಛತೆ ಹಾಳು ಮಾಡ್ತಾವ್ರು ಗುರು ಜನಗಳು. ಹೇಳ್ಬರಮ್ಮ ಜಿ ಬೇಡ ಬಿಡಜಿ. ಹಾಂ ಹೌದಾ? ಚೀಟಿ ಇವಾಗ ನೀವು ದರ್ಶನ ಮಾಡ್ಕೊಂಡು ಬಂದ್ರ ದರ್ಶನ ಹೇಗಾಯ್ತು ಸ್ವಲ್ಪ ನಮ್ಗೆ ಹೇಳಿದ್ರೆ ವೀಕ್ಷಕರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಗುರು.
ನೋಡು ಶಿಶಿನ ಶಶಿ ಅವ್ರು ಮೂಕಪ್ಪ ಯಕ್ಷಗಾನಾಗಿದ್ದಾರೆ. ದರ್ಶನ ಮಾಡ್ಕೊ ಬಂದಲ್ಲ ಫಸ್ಟ್ ಟೈಮ್ ಬಂದೆ, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸ್ವಲ್ಪ? ನಾನು ಅದನ್ನೇ ಹೇಳ್ಕೊಂಬಂದೆ ಅಲ್ಲಿವರೆಗೂ. ನೀನು ಫಸ್ಟ್ ಟೈಮ್ ಬಂದಿದ್ಯಾ? ನಾನು ಒಂದು 12-13 ಸತಿ ಬಂದಿದ್ದೀನಿ. 12-13 ಸರಿ. ಇಲ್ಲ ನಾನು ಹೇಳ್ತೀನಿ ಇಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ಗಿನ ಅದು 12-13 ಸತಿ ಇರೋ ಎಕ್ಸ್ಪೀರಿಯನ್ಸ್ ಯಾವ್ದು ಹೇಳಪ್ಪ? ವಾಟರ್ ಬಾಟ್ಲ್ ಬೇರೆ ಇಟ್ಟವ್ರು ಬಿಂದು. ನೋಡ್ಕೊಳ್ರಪ್ಪ, ನಮ್ಮವ ಐಟಮ್ ನಮ್ಮವ ಯಾವೇನೋ. ಅದು